ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. एक, दो, तीन, चार. हाँ, ಈಗ ಸ್ಪೀಡ್ ಆಗೋಣ. एक, दो, तीन, चार. ಅಮ್ಮ ಇದೇನು ಮರೆ ಹೇಳಕ ಬರೋದಲ್ಲ. ಅಯ್ಯೋ ದೇವ್ರೆ ಮಳಕರಿ ಹಿಡಿದಲ್ಲಪ್ಪ. ಅಯ್ಯೋ ಬಿಡ್ತೀನಿ ನಾನು. ಲೇ ರಾಣಿ ಏನ್ರಿ ಅತ್ತೀರ? ಲೇ ಲೇ ಬಾಯಿಲೆ ಸ್ವಲ್ಪ ಓಡಿ ಓಡಿ ಬಾ. ಅತ್ತೀರ ಓಡ್ಕೊಂಬರಕ್ಕೆ ನಾನು ಜಾಗಿಂಗ್ ಮಾಡ್ತಾ ಇದ್ದೀನಿ. ಅತ್ತೀರ ನಾ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಏನಂತ ಹೇಳ್ರಿ. ಓಡ್ಕೊಂಬರಕ್ಕಾಗಲ್ಲ, ಅದು ಓಡ್ಕೊಂಬಂದ್ರೆ ನನ್ನ ಎನರ್ಜಿ ವೇಸ್ಟ್ ಆಗ್ಬಿಡ್ತ್ರಿ. ನೀವು ಅಲ್ಲೇ ನಿಧಾನಕ್ಕೆ ಹೇಳ್ರಿ, ನಾ ಇಲ್ಲೇ ನಿಧಾನಕ್ಕೆ ಕೇಳ್ತೀನಿ. ಹಾ ಹೇಳ್ರಿ ಅತ್ತೀರ ಏನು? ಊರ್ ಪತ್ರೋಳಿ ಮುಗಿದವಳು. ಹಾ ಲೇ ರಾಣಿ ಬಾಯ್ಲೆ ಎಷ್ಟೇ ಹೇಳ್ರಿ ಅತ್ತೀರ, ಕೈ ತುಂಬಾ ಕೆಲಸ ಕುಂತಾವು. ನೀವು ಕರೆದಾಗೆಲ್ಲ ಬರಕ್ಕಾಗಲ್ರಿ. ಏನಂತ ಅಲ್ಲೇ ನಿಂತ್ಕೊಂಡು ಹೇಳ್ರಿ. ಲೇ 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 ರಾಣಿ ನನ್ನ ಮಡಕ ಹಿಡಿದ್ಬಿಡ್ಲೇ, ಕಾಲು ಉದ್ದಕ್ಕಾಗ್ಬಿಟ್ಟವು. ಬಾಲೆ ಬಾ ಎಬಸ್ ಬಾ. ಏನು? ಆಹಾ ಬರ್ತೀನಿ ಬರ್ತೀನಿ ಬರ್ತೀನಿ. ಅಯ್ಯೋ ಅತ್ತೀರ ಅತ್ತೀರ ಲೇ ನೋಡ್ಕೊಂಡಿರ್ತೀರಲೇ, ಬಾಲೆ ಹಿಡ್ಕೊ ಬಾ ನನ್ನ ಎಬಸ್ ಬಾ. ಹಾ ಎಬಸ್ಬೇಕಾ? ಏನಾಗತ್ತೆ ನಿಮಗೆ? ನಿನ್ನ ನನ್ನ ಹಗೂಕ ಕೈ ಹಿಡಿದ ಜಗ್ಗ. ಯಾಕ್ರಿ ಅಂತೀರ? ಏನ್ ಮಾಡಕ್ ಹೋಗಿದ್ರಿ ಅಂತಾರ ಸಾಹಸ? ಲೇ ನನ್ನ ಮೊದಲೇ ಬಸ್ಲಿಪ್ಪ. ರೀ ಹೇಳ್ರಿ ನಿಧಾನ ನಿಧಾನ. ಯಪ್ಪ ಅತ್ತೀರ ನಂದು ಹೋಯ್ತ್ರಿ ಸೊಂಟ. ಲೇ ರಾಣಿ ನನ್ನ ಕಾಲ ಅಪ್ಪ ಮುರಿದನ್ಲಿಪ್ಪ ಬಾ. ಅಲ್ರಿ ಅತ್ತೀರ ನೀವು ಎಮ್ಮಿ ಗೊಡಿನ ಗತಿ ನನ್ನ ಮೇಲೆ ಬಿದ್ದೀರಿ. ನಾನು ಅಯ್ಯೋ ಪಾಪು ಅನ್ನೋದ ಗತಿ ನಾ ಮಗ ಬಿದ್ದೇನಿ. ನನ್ನ ಎಬ್ಸದ್ ಬಿಟ್ಟು ನಿಮ್ನ ಹೆಂಗೆ ಎಬ್ಸ್ಲಿರಿಪ್ಪ? ನನಗೆ ಹೇಳಕ್ ಆಗೋದಿಲ್ಲ. ಯಾರಾದ್ರೂ ಬಂದು ಕಾಪಾಡ್ರಪ್ಪ. ಸಾವಿತ್ರಕ್ಕ ಅಯ್ಯೋ ದೇವ್ರೆ ಏನಾಯ್ತು ಇವ್ರಿಗೆ? ಲೇ ಗೀತಾ ಏನಾಯ್ತು ಇವ್ರಿಗೆ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಿರ್ಲಿ. ಬಾಲೆ ಎಬಸ್ ಬಾ. ಹೌದು ನೀವಿಬ್ಬರು ಹಿಂಗೆ ಬಿದ್ದಿರಿ? ಹೆಂಗ್ ಬಿದ್ದಿರಿ? ಅಲ್ರಿ ಗೀತಕ್ರ ಇದೆಲ್ಲ ಬೇಕನ್ರಿ ಚಿಕ್ಕವರ? ಮೊದ್ಲು ಎಬಸ್ ಬರ್ರಿಪ್ಪ. ಈ ಅತ್ತಿ ಹೆಂಗಾಗ್ಬಿಟ್ಟ ಡುಮ್ ಡುಮ್ಕ ಡುಮ್ ಡುಮ್ಕ ನನ್ನ ನೆಡದ ಮೇಲೆ ಬಿದ್ದು ಬಿಟ್ಟಾಳ್ರಿಪ್ಪ. ಸ್ವಲ್ಪ ಎಬಸ್ರಿ ಮೊದ್ಲು ಅತ್ತಿನ, ಆಮೇಲೆ ನಾನು ನಿಧಾನಕ್ಕೆ ಹೇಳ್ತೀನಿ. ಹೌದಲ್ಲ ಲೇ ಗೀತಾ ಮೊದ್ಲು ಎಬಸು, ಆಮೇಲೆ ಹೇಳ್ತೀವಿ ನಾವು ಹೆಂಗ್ ಬಿದ್ವಿ ಅಂತ. ಸಾರಿ ಸ್ಮಾಲ್ ಮಿಸ್ಟೇಕ್ ಆಯ್ತು. ಎದ್ದೇಳಿ ಎದ್ದೇಳಿ. ಚಿಕ್ಕಮ್ಮರ ನಿಮ್ ಕೈ ಏನಾರ ಆಗೈತನ್ರಿ? ಇಲ್ವಾ ಯಾಕ? ಮತ್ತ ಕೈ ಹಿಡಿದು ಎಬಸ್ ಬರ್ರಿ. ಓಹ್ ಸಾರಿ ಐ ಆಮ್ ವೆರಿ ಸಾರಿ. ಸ್ಮಾಲ್ ಮಿಸ್ಟೇಕ್. ನನ್ನ ಕೈ ಹಿಡವಂತಾನೆ ಮರ್ತು ಬಿಟ್ಟಿದ್ದೆ ನೋಡು. ಸಾರಿ ಸಾರಿ. ಎಂತ ಜನನು ಮಾರಯ್ಯ ಕೈ ಇರೋದ ಮರ್ತು ಬಿಟ್ರಂತ, ಇನ್ನ ತಲೆ ಇರೋದು ಮರಿತಾರಲ್ಲ ಮತ್ತ. ಅಯ್ಯೋ ಏಳ ಸಾಯ್ತಕ್ಕ ನಿಧಾನಕ ಹಗರ್ ಕೇಳು. ಹೋಯ್ತು ಯಪ್ಪ ನನ್ನ ಸೊಂಟ. ಅಯ್ಯೋ ತಾಣ ಹೋಗಿ ಬಿಡ್ಕೊಡ್ ನೋಡು. ಯಪ್ಪ ದೇವ್ರೇ ಎದ್ದೇಳ್ರ, ನಿಮ್ನ ಮಾರಿ ಮಣ್ಣಾಗ್ಲಿ ಎದ್ದೇಳ್ರಿ. ನನ್ನ ಎಬ್ಸಾಕತ್ ಬಂದು ತಾಮ ಬಿದ್ದಾರ. ಎದ್ದೇಳ್ರ ನಿಮ್ಮ ನಿಮ್ಮ. ಅಯ್ಯೋ ಅತ್ತಿರ ನೀವೇನ್ರಿ ಎಬ್ಸ್ಲಾರ ಕುತ್ಕೊಂಡ್ಬಿಟ್ರಿ? ನನಗಾಗಲ್ಲವಾ ನನಗಾಗಲ್ಲ, ಬೇಕಾದ್ರೆ ನೀವು ಎದ್ದೇಳ್ರಿ. ಅಯ್ಯ ಸಾವಿತಕ್ಕ ಏನಯ್ಯವ ನಿನ್ನ ಎಬ್ಸಾಕತ್ ಬಂದು ನಾ ಬಿದ್ದೇವಿ ಎಬ್ಸುವಲ್ಲಿ ನೀನೇ ಎದ್ಬಿಟ್ಟು ಕುತ್ಕೊಂಡ್ಬಿಟ್ಟಿ ನೋಡು ಆರಾಮಾಗಿ. ಹಗ್ಗ ಆಗಬೇಕು ನಗಬೇಕು ನೀವಳಬೇಕು. ಚಿಕ್ಕಮ್ಮರ ಎದ್ದೇಳನ್ ಬರ್ರಿಪ್ಪ. ಇಷ್ಟತನ ಅಂತ ಬೀಳಕ್ಕಾಗತ್ತ? ಹಗರ್ಕೆ ಎದ್ದಿರಂ ಬರ್ರಿ. ನಮ್ಮ ಅತ್ತೆಯರು ಎಬ್ಸಂಗ ಕಾಣಂಗಿಲ್ಲ. ಯಪ್ಪ
ರಪ್ಪ ಅಂತ ತಗೊಂಡ್ ಬಿದ್ದೆ. ಯಾಕ್ಲಿ ಎಲ್ಲೋದಿ? ಹಾ ಮತ್ತೇನಾರ ತಿರುಗಿ ನನ್ನ ಮೇಲೆ ಬಿದ್ರೆ ನನ್ನ ಎಬ್ಸೋದು ಅಂತ ಈ ಕಡೆ ಬಂದೆ. ಹತ್ತಿರ ಇಲ್ಲಿ ಏನ್ ಮಾಡದಿತ್ರಿಪ್ಪ, ಏನ್ ಮಾಡಕ್ಕಂತ ಬಂದ್ಬಿಟ್ಟು ಹಿಂಗ್ ಬಿದ್ರಿ ನೀವು? ಏನ ಹೆಚ್ಚು ಕಡಿಮೆ ಅನಾವತ್ತಾಗಿದ್ರೆ ಯಾರು ಜವಾಬ್ದಾರ? ಸುಮ್ಮನೆ ದವಾಖಾನಿಗೆ ಖರ್ಚಲ್ಲನ ಕೈಕಾಲು ಮುರ್ಕೊಡ್ರೆ ನಿಮ್ಗೇನು ಶಕ್ತಿ ಇರ್ತಾನ? ಮತ್ ನಿಮ್ನ ಉಪಚಾರ ಬೇರೆ ಮಾಡ್ಬೇಕು ನಾವು. ಅಯ್ಯೋ ಹಂಗಲ್ಲಿ ಬಿಡ್ಲಿಪ್ಪ, ನಿನ್ನೆಲ್ಲ ಮೊನ್ನೆ ವಾಕಿಂಗ್ ಹೋಗಿದ್ವಲ್ಲ, ಅಲ್ಲೇ ಹೆಂಗ್ ಬಿದ್ವಿ ಗೊತ್ತಾನ? ಈಗ ಕುಂತಾಳ ಗೀತಿ, ಈಗ ಹೋಗ್ಬೇಕಿ ಆಕಿ ಮಮ್ಮಿ ಹೋಗ್ಬೇಕಿ ಎಲ್ಲ ಸೇರಿ ಜಗಾಡ್ಕೊಂಡು ನನ್ ಬೆಳೆಸ್ಬಿಟ್ರು. ಎತ್ತಕ್ಕಾಗಲ್ಲ, ಸೊಂಟ ಬೇರೆ ನೋವು. ಇನ್ನು ಅಲ್ಲಿ ಹೋದ್ರೆ ಇವ್ರು ಹಿಂಗ ಮಾಡ್ತಾರಂತ ಇಲ್ಲೇ ಮನ್ಯಾಗ ಸ್ವಲ್ಪ ಎಕ್ಸರ್ಸೈಸ್ ಮಾಡೋಣ. ಕೈ ಕಾಲೆಲ್ಲ ಕೆಮ್ಮು ಜಾಸ್ತಿ ಆಗ್ಬಿಡ್ತಾ ಏನ? ಅಯ್ಯೋ ಟೆನ್ಷನ್ ಮಾಡ್ಕೋಬೇಡ ಕಣೆ, ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊ. ಕೈ ಕಾಲು ಸಡ್ಲು ಮಾಡ್ಕೋಣ ಅಂತ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಕ್ಕಿದ್ಯಾ, ತಪ್ಪಿ ಕೈ ಹಿಂಗೆ ಸ್ವಲ್ಪ ಹೊರಗೆ ಹಿಂಗೆ ಕಾಲು ಉದ್ದಕ್ಕೆ ಮಾಡಕ್ಕಂತ ಹೋದೆ, ಒಲೆ ಎಷ್ಟು ಹಕ್ಕಾಗ್ಬಿಟ್ಟು ಅದನ್ನ ನೀನು ಎಬ್ಸಂದ್ರೆ ನೀನ ಬಂದು ಬಿರ್ಕೊಂಡೆ. ಅದಕ್ಕೆ ನಾನೇನ್ಲೇ ಮಾಡಲಿ? ಹೌದಾ ರೀ? ನನಗೂ ನೋಡ್ರಿ ಇವಾಗ ಕೈ ಕಾಲೆಲ್ಲ ನೋವಾಕತ್ತವೇನ, ನಂಗೆ ನಡಕ ನೋವಾಗ್ಬಿಟ್ಟೈತ್ರಿ. ಅತ್ತೀರ ಅಲ್ಲೇ ಪೆಟ್ಟು ಬಿದ್ದಿರ್ಬೇಕ. ಅಯ್ಯೋ ಪಾಪ, ಸಾರಿ ಗೀತಾ, ಸ್ವಲ್ಪ ಎಣ್ಣೆ ತಂದು ಮಸಾಜ್ ಮಾಡೇನು? ಏನಂದಿ? ಸುಮ್ಮನೆ ಖರ್ಚಾಗತ್ತಾ? ಈ ಟೈಮ್ನಲ್ಲಿ ನಿಂಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಡ. ಹಂಗಂದ್ರೆ ದವಾಖಾನಿಗೆ ಹೋಗ, ರೊಕ್ಕ ಇಷ್ಟಕೊಂಡಾಗುತ್ತೆ. ಹೋಗ್ಬಿಟ್ರೆ ನಂಗೆ ಕಳ್ಸ್ಬಿಟ್ರೆ ಅವ ಡಾಕ್ಟರ್. ಇಲ್ಲಿಂದ ಹೋಗ್ಬೇಕಂದ್ರೆ ನಿನ್ಗೆ ಆಟೋ ಖರ್ಚು, ಯಾಕಂದ್ರೆ ಮನೆ ಯಾರಿಗಿಲ್ಲ. ಅವಾಗ ಏನು ಮಾಡ್ತಿ? ಆಟೋಕ್ಕೂ ಹೋಗ್ತೀವಿ, ಆಟೋದಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಲ್ಲೇ ಚೀಟಿ ಖರ್ಚು ಮಾಡ್ತಾರೆ. ಅಲ್ಲೊಂದು 300-400 ರೂಪಾಯಿ 5 ರೂಪಾಯಿ ಬಡಿತೀವಿ. ಅಲ್ಲಿ ಹೋಗ್ಬಿಟ್ಟು ಡಾಕ್ಟರ್ ಮೀಟ್ ಮಾಡಿ ಅವರು ಏನಾಗಿತ್ತು ಅಂದ್ಬಿಟ್ಟು ನೋಡಾದ್ರೆ ಸ್ಕ್ಯಾನಿಂಗಿಗೆ ಬರ್ತಾರೆ. ಸ್ಕ್ಯಾನಿಂಗಿಗೆ ಇಷ್ಟು ಲಿಸ್ಟ್ ಬರ್ತಾರೆ. ಅಲ್ಲೊಂದು 5,000 ರೂಪಾಯಿ ಬಡಿತೀವಿ. ಅಲ್ಲೋಗಿ ಮತ್ತೆ ಅದು ತಗೊಂಡು ಡಾಕ್ಟರ್ ಕೊಡ್ತೀವಿ. ಆ ಡಾಕ್ಟರ್ ಹಿಂಗೆ ಐ ಅನ್ಕೊಂಡು ನೋಡ್ಕೊಂಡು ಅಲ್ಲಿ ಬೈತಾನ ಗುಳಿಗಿನ. ಗುಳಿಗೆ ಚೀಟಿ ತಗೊಂಡು ಹೋಗ್ಕೊಡ್ತೀಯ. ಪರ್ಮಿಷನ್ ಹೆಂಗೆ ಹೇಳಿದೆ ಅಲ್ಲಿ ತೆಗೆದು ನೋಡ್ರ ಅಲ್ಲೊಂದು 5,000 ರೂಪಾಯಿ ಖರ್ಚು. ಇದೆಲ್ಲ ಬೇಕಾ ನಿನಗೆ? ಅಯ್ಯೋ ಶಿವನಿ, ಹೌದು ಇಷ್ಟೆಲ್ಲ ಖರ್ಚಾಗುತ್ತೆ. ಇವಾಗ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿದ್ರೆ ಸ್ವಲ್ಪ ಆರಾಮಾಗಾದ್ರೆ ಆಗುತ್ತೆ, ಇಲ್ಲಾಂದ್ರೆ ಸುಮ್ಮನೆ ಖರ್ಚು. ಇದೆಲ್ಲ ಯೋಚನೆ ನನ್ನ ತಲೆಗೆ ಬರಲೇ ಇಲ್ಲ ನೋಡು. ಅದಕ್ಕೆ ಅತ್ತಿ ಇರಬೇಕು ಅನ್ನೋದು. ಅತ್ತಿ ಇರಬೇಕು. ನಾನು ಕತ್ತಿ ನಿಂಗೆ ಜಾಸ್ತಿ ಓದಿದ್ನಿ ಅಂದ್ರೆ ಅವಾಗ ಗೊತ್ತಾಗಿರೋದು. ಲೇ ಎದ್ದೇಳ, ಎಣ್ಣೆ ತೊಂಬರ್ತೇನೆ ನಾನು ತಂದು ಮಸಾಜನ ಮಾಡ್ತೇನೆ. ಗೀತಾ, ನೀನು ಯಾಕೆ ಹಿಂಗೆ ರುದ್ರಾವತಾರವಾಗಿ ಕುತ್ಕೊಂಡ್ಬಿಟ್ಟಿ? ಅಲ್ಲ ನಿನಗೆ ತ್ರಾಸಿಗತ್ತನ ಎಣ್ಣೆ ತಂದ್ಕೊಳ್ಳೇನು ಮಸಾಜ್ ಮಾಡೇನು ಅಂತ ಕೇಳಿದ್ಬಿಟ್ಟು ನೀನು ಸೊಸೆ ಬಗ್ಗೆ ನೋಡಿ ಎಷ್ಟು ಕಾಳಜಿ ಮಾಡ್ತಿ. ನಿನಗೆ ಎಬ್ಸಕ್ಕಂತ ತಾನೇ ನಾ ಬಿದ್ದಿದ್ದು. ಹೌದಾ? ಅದಕ್ಕೆ ಯಾಕೆ ಹಿಂಗೆ ದುರ್ಗವ್ವನ ಕತೆ ಕುಂತಿದಿ? ದುರ್ಗವ್ವನ ಕತೆನ ಕುಂತೀನಿ. ನಿನ್ನ ಜೊತೆ ಮಾತಾಡ್ಬೇಡ. ಇಷ್ಟು ನೋವಾತು ಏನಾತ ಹೆಂಗಾತ ಅಂತ ಕೇಳಿದ್ಬಿಟ್ಟು ಸೊಸೆ ಬಗ್ಗೆ ಮಾತ್ರ ಕಾಳಜಿ ಮಾಡ್ತಿ. ಅಯ್ಯೋ ಹೋಲ್ ಬಿಡ್ರಿ ಅಂತೀರ. ನೀವು ಹೋಗಿ ಮತ್ತೆ ದವಾಖಾನೆ ಖರ್ಚು ಮಾಡ್ತೀರಿ. ನಮ್ಮ ಎಬ್ಸದಕ್ಕೆ ನಿಮ್ಗೊಂದು ಟಿಪ್ಸ್ ಅಂತ ಕೊಡ್ತೀನಿ ರೀ. ಏನು ಟಿಪ್ಸ? ಏನು ಅದ? ಕೊಬ್ಬರಿ ಎಣ್ಣೆ. ಏನು ಕೊಬ್ಬರಿ ಎಣ್ಣೆಯಾ? ಅದು ಟಿಪ್ಸಾ? ಹ್ಞೂ ರೀ ಚಿಕ್ಕಮ್ಮರ. ಸುಮ್ಮನೆ ಮನೆಗೆ ಹೋಗಿ ಹಾಸ್ಪಿಟ್ಲ್ ಹೋಗ್ಬೇಕು, ನಡ ನೋವಾತು ಆ ನೋವಾತು ಖರ್ಚು ಮಾಡ್ಕೊಳಕ್ಕಿಂತ ನಮ್ಮ ಕಡೆಯಿಂದ ಸ್ಮಾಲ್ ಟಿಪ್ಸ್ ಆ್ಯಂಡ್ ಸ್ಮಾಲ್ ಗಿಫ್ಟ್ ಈ ಕೊಬ್ಬರಿ ಎಣ್ಣೆ ಇದನ್ನ ಹಚ್ಚಿದ್ರಿ. ಹತ್ತಿರ ಸ್ವಲ್ಪ ಎದ್ದು ಹೋಗಿ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಬರ್ರಿ. ಕೊಬ್ಬರಿ ಎಣ್ಣೆ ಹಚ್ಚಿ ಇಲ್ಲೇ ಮಸಾಜ್ ಮಾಡೋಣ ಇವ್ರಿಗೆ. ಎಂತ ಜಿಪುಣಿ ಒಂದು ಸ್ಮಾಲ್ ಕೊಬ್ಬರಿ ಎಣ್ಣೆಗೋಸ್ಕರ ಅದೇನೋ ಟಿಪ್ಸ್ ಅಂತ. ಇಂಥ ಜಿಪುಣಿ ಸೊಸೆ ನಿಮಗೂ ಬೇಕಂದ್ರೆ ಇಂಥ ವಿಡಿಯೋಗಳನ್ನ ನಕ್ಕು ಹೊಟ್ಟೆನ ಹುಣ್ಣಾಗಿಸ್ಕೊಳ್ರಿ. ಇಂಥ ವಿಡಿಯೋಗಳಿಗೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ರೀಪಾ. ನನಗೆ ಬೇರೆ ನೋವಾಗೈತಿ, ಅದಕ್ಕೆ